ವಿಕಲಚೇತನ ಅಲ್ಲದೆ ಇರೋನು ಕೂಡ ನಾವು ಅವರಿಗೆ ರೆಡಿ ಮಾಡಬೇಕು. ಸರ್ಕಲ್ ಮಾಡಿ ಅದೇ ಸರ್ಕಲ್ ಮಾಡಿ ಎಲ್ಲರೂ ಸರ್ಕಲ್ ಮಾಡಿ ಮಾಡಬೇಕು. ಸುನೀಲ್ ಮಾಡಪ್ಪ ಸರ್ಕಲ್ ಅನ್ನು. ಹೌದು ಹಲೋ ಸರ್ ಹಾಯ್. ನಾವಿವತ್ತೇನು ಸೇವಾ ಇನ್ ಆ್ಯಕ್ಷನ್ ಒಂದು ವಿಶೇಷವಾದ ಸಂಸ್ಥೆಗೆ ಭೇಟಿ ಮಾಡಿದ್ದೀವಿ. ಅಲ್ಲಿರ್ತಕ್ಕಂಥ ಎಲ್ಲ ಮಾಹಿತಿಗಳನ್ನು ನಾನು ತೋರಿಸಿದ್ದೀನಿ. ಸೊ ಇವಾಗ ನಿರ್ದೇಶಕರನ್ನು ಮಾತಾಡಿಸೋಂಥ ಪ್ರಯತ್ನ. ಮೇಡಮ್ ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಮೇಡಮ್? ನನ್ನ ಹೆಸರು ಮಂಜುಳಾ ನಂಜುಂಡಯ್ಯ ಅಂತ. ಓಕೆ ಮೇಡಮ್. ಪ್ರಾಪರ್ ಮೇಡಮ್ ನಿಮ್ಮದು? ನಮ್ಮದು ಪ್ರಾಪರ್ ಬಂದು ಮಾಗಡಿ ಆ್ಯಕ್ಚುಲಿ. ಓಕೆ. ಬಟ್ ಬಾರನ್ಯ ಇನ್ ಬ್ಯಾಂಗ್ಳೂರು. ಈಗ ಸೇವಾ ಇನ್ ಆ್ಯಕ್ಷನಲ್ಲಿ ಕಳೆದ 87ಇಂದ 1987ರಿಂದ ಈ ಸಂಸ್ಥೆನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಹಾಂ ಮೇಡಮ್. ಮೇಡಮ್ ಇವಾಗ ಎಷ್ಟು ವರ್ಷ ಸ್ಟಾರ್ಟ್ ಆಗಿ ಮೇಡಮ್ ಇದು? ಇದು 85ರಲ್ಲಿ ಪ್ರಾರಂಭ ಆಗಿರೋದು. ಈಗ 40ನೇ ವರ್ಷ. ಈಗ ಏಪ್ರಿಲ್ 3rd ಬಂದರೆ ಸೊ ನಾವು ವಿ ಆರ್ ಕಂಪ್ಲೀಟಿಂಗ್ 40 ಇಯರ್ಸ್. 40 ವರ್ಷ ಪೂರ್ತಿ ಆಗ್ತಾ ಇದೆ ಮೇಡಮ್. ಈ ಒಂದು ಸಂಸ್ಥೆಯಲ್ಲಿ ತರಬೇತಿ ಅಥವಾ ವಿಶೇಷ ಚೇತನ ಇದ್ದಾರೆ ಇಲ್ಲಿಲ್ಲ, ಅವರು ಏನಾದ್ರು ಸಾಧನೆ ಮಾಡಿ ಬೇರೆ ಕಡೆ ಎಲ್ಲ ಗುರುತಿಸ್ಕೊಟ್ಟಿದ್ದಾರೆ ಮೇಡಮ್? ಹಾಂ, ಖಂಡಿತ. ಇದು ನಾವು ಎಲ್ಲ ಥರದ ಆಕ್ಟಿವಿಟೀಸ್ಗಳ ಜೊತೆ ನಾವು ಕೆಲಸ ಮಾಡ್ತೀವಿ. ಓಕೆ. ಸೊ ಆದರೆ ಮುಖ್ಯವಾಗಿ ಅದರಲ್ಲಿ ಬೌದ್ಧಿಕ ನ್ಯೂನತೆ ಇರುವಂಥವ್ರು ಮತ್ತು ಆಟಿಸಮ್ಮು ಮತ್ತು ಸೆರೆಬ್ರಲ್ ಪಾಲ್ಸಿ ಈ ಮಕ್ಕಳಿಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದೀವಿ. ಏನು ವಯಸ್ಸಿಂದ ಇಲ್ಲಿ ಅಡ್ಮಿಷನ್ಗಳು ಸ್ಟಾರ್ಟ್? ಆ್ಯಕ್ಚುಲಿ ಈಗ ನಾವು ಶುರು ಮಾಡಿದ್ದು ಚೈಲ್ಡ್ಹುಡ್ ಡಿಸಬಿಲಿಟಿ ಪ್ರಾರಂಭ ಮಾಡಿದಾಗ, ಮತ್ತು ನಮ್ಮದು ಇವನ್ ಕೂಡ ಅದು ಗ್ರಾಮೀಣ ಆದ್ಯತೆ ಇತ್ತು ಪ್ರಾರಂಭ ಮಾಡಿದಾಗ.
ಸೊ ಆಗ ಒಂದು 180 ಹಳ್ಳಿಗಳಲ್ಲಿ ಕೆಲಸ ಮಾಡ್ತಾ ಇದ್ವಿ ನಾವು. ಓಕೆ. ಸೊ 180 ಹಳ್ಳಿಗಳಲ್ಲಿ ಕೆಲಸ ಮಾಡ್ತಾ ಶಾಲೆಗಳು ಆಕ್ಚುಲಿ ಗೌರ್ಮೆಂಟ್ ಸ್ಕೂಲ್ಸು ಮತ್ತೆ ಪ್ರೈವೇಟ್ ಸ್ಕೂಲ್ಸು Okay. ಶಾಲೆಗಳಲ್ಲಿ ನಾವು ಇದು ನಿಕಟವಾಗಿ ಅವ್ರ ಜೊತೆ ಕೆಲಸ ಮಾಡ್ತೀವಿ. ಈ ಮಕ್ಕಳನ್ನ ತಯಾರು ಮಾಡಿ ಸಾಮಾನ್ಯ ಶಾಲೆಗಳಿಗೆ ಸೇರಿಸಿ ಓಹೋ. ಅವ್ರನ್ನ ಶಿಕ್ಷಣವನ್ನು ಕೊಡುವಂಥದ್ದು ಮಾಡ್ತಾ ಇದ್ವಿ. ಅದಕ್ಕೆ ಆಗ ನಮಗೆ ಶಿಕ್ಷಕರ ಕೊರತೆ ಇತ್ತು, Okay. ಸಂಪನ್ಮೂಲ ಶಿಕ್ಷಕರು. ಸೊ ಈ ಮಕ್ಕಳಿಗೆ ಮತ್ತೆ ಶಾಲೆಗೆ ಸಪೋರ್ಟಿವ್ ಆಗಿರೋಕೆ ಸೊ ಆಗ ನಾವು ಒಂದು ತರಬೇತಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ. ಸೊ ಮಲ್ಟಿ ಕ್ಯಾಟಗರಿ ಟೀಚರ್ ಟ್ರೈನಿಂಗ್ ಕೋರ್ಸ್ ಇನ್ IED ಅಂತ. ಸೊ ಆ ಮೂಲಕ ಶಿಕ್ಷಕರನ್ನ ತರಬೇತಿ ಮಾಡಿ, ಸಂಪನ್ಮೂಲ ಶಿಕ್ಷಕರನ್ನ ಅವ್ರನ್ನ ಸಾಮಾನ್ಯ ಶಾಲೆಗಳಲ್ಲಿ ಈ ಮಕ್ಕಳನ್ನ ತಯಾರಿ ಮಾಡಿ ಸೇರಿಸಿ ಮತ್ತೆ ಶಾಲೆಗಳಿಗೆ ಅವರು ಸಪೋರ್ಟಿವ್ ಆಗಿ ಕೆಲಸ ಮಾಡಬೇಕು ಅಂತ. ಸೊ ಹಾಗಾಗಿ ನಮಗೆ ಒಳಗೊಳ್ಳುವ ಶಿಕ್ಷಣ ಅಂತೀವಿ ಕನ್ನಡದಲ್ಲಿ, ಇನ್ಕ್ಲೂಸಿವ್ ಎಜುಕೇಶನ್ ಅಂತ. ಸೊ ಅದು ನಾವು ತುಂಬಾ ನಮ್ದು ಆದ್ಯತೆ. ಓಕೆ. ಏನಂದ್ರೆ ಗ್ರಾಜುಯಲಿ ನಮ್ಗೆ ಏನ್ ಅನಿಸ್ತು ಅಂದ್ರೆ ಈಗ ನಾವೇ ಶಿಕ್ಷಕನ ಪೂರೈಸೋದು ಬಹಳ ಕಷ್ಟ. ಮತ್ತೆ ನಾವೇನಾದ್ರೂ ಒಂದು ಮಾಡಬೇಕು ಅಂದ್ರೆ ಬೀಯಿಂಗ್ ಎನ್ NGO, ಒಂದು ಸ್ವಯಂ ಸಂಸ್ಥೆಯಾಗಿ ಓಕೆ. ನಾವು ಒಂದು ಮಾದರಿಯನ್ನ ತೋರಿಸ್ಬೋದು. ಸೊ ಆದ್ರೆ ನಾವು ಎಲ್ಲರನ್ನೂ ತಲುಪಬೇಕು ಅಂದಾಗ ಸರ್ಕಾರದ ಜೊತೆಗೆ ನಾವು ಕೆಲಸ ಮಾಡಿ, ಅಂದ್ರೆ ವ್ಯವಸ್ಥೆ. ಸೊ ಈ ವ್ಯವಸ್ಥೆ ಜೊತೆಗೆ ನಾವು ಕೆಲಸ ಮಾಡಬೇಕು ಅಂತ ಬೇಗ ನಮಗೆ ರಿಯಲೈಸ್ ಆಯಿತು. ಸೊ ಹಾಗಾಗಿ ನಾವು ಸರ್ಕಾರದ ಜೊತೆಗೆ ನಿಕಟವಾಗಿ ಕೆಲಸ ಮಾಡ್ತಾ ಬಂದ್ವಿ, ಮತ್ತೆ ಈ ಒಂದು ವ್ಯವಸ್ಥೆಯನ್ನ ಸಿದ್ಧ ಮಾಡಬೇಕು ಅಂತ. ಸೊ ಆ ಪ್ರಯುಕ್ತ ಇವನ್ ಅಲ್ಲಿ ಕೂಡ ನಾವು ತರಬೇತಿ ಕಾರ್ಯಕ್ರಮಗಳನ್ನ ಯೋಜಿಸುವಂಥದ್ದು. ಮತ್ತೆ ಆವಾಗ ನಮಗೆ ಇದಿರಲಿಲ್ಲ ಲಿಟ್ರೇಚರ್, ಕನ್ನಡದಲ್ಲಂತೂ ಸಿಗ್ತಾನೆ ಇರಲಿಲ್ಲ. ಸೊ ಹಾಗಾಗಿ ನಾವು ಟ್ರೈನಿಂಗ್ ಪ್ಯಾಕೇಜ್ಗಳನ್ನ ಮಾಡಿ, ಸೊ ವಿತ್ ಕಿಟ್, ಸೊ ಟೀಚರ್ಸ್ಗಳಿಗೆ, ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ್ಗೆ ಟ್ರೈನಿಂಗ್ಗಳು ಮಾಡಿದ್ವಿ. ಸೊ 2 ತಿಂಗಳು ಮೊದಲನೇ DPP ಸಮಯದಲ್ಲಿ. ಆಮೇಲೆ ಜನಶಾಲಾಗೆ ವಿ ಎಕ್ಸ್ಟೆಂಡೆಡ್ ಸೇಮ್ ಪ್ರೋಗ್ರಾಮ್ 6 ವೀಕ್ಸ್ ರೆಡ್ಯೂಸ್ ಮಾಡಿಬಿಟ್ಟು ಜನಶಾಲಾದಲ್ಲಿ ಮಾಡಿದ್ವಿ. ಸೊ ಈ ಥರ ನಾವು ಇದು ಅಂದರೆ ಲಾಂಗ್ ಟರ್ಮ್ ಇದೆ ಆ್ಯಕ್ಚುಲಿ. ಸೊ ಗೌರ್ಮೆಂಟ್ ಸ್ಕೂಲ್ ಟೀಚರ್ನ ಸೆಲೆಕ್ಟ್ ಮಾಡಿ ಈಚ್ ಕ್ಲಸ್ಟರು ಇಬ್ಬಿಬ್ಬರ ಥರ ಅವರನ್ನು ERT, ಇನ್ಕ್ಲೂಸಿವ್ ಎಜುಕೇಷನ್ ರಿಸೋರ್ಸ್ ಟೀಚರ್ಸ್ ಅಂತ ನಾವು ತರಬೇತಿ ಕೊಟ್ಟಿದ್ವಿ. ಸೊ ಸುಮಾರು 521 ಜನ ಆ ಥರ ಒಂದು ಈ ಥರ ತರಬೇತಿ ಕೊಟ್ಟಿರುವಂಥದ್ದು. ಸೊ ಅವ್ರ ಮೂಲಕ ನಾವು ಒಂದು 10,000 ರೆಗ್ಯುಲರ್ ಸ್ಕೂಲ್ ಟೀಚರ್ಸನ್ನ ತರಬೇತಿ ಮಾಡಿದ್ವಿ ಒಳಗೊಳ್ಳುವ ಶಿಕ್ಷಣದಲ್ಲಿ. ಸೊ ಅದು 3 ದಿನ ಇರ್ತಾ ಇತ್ತು. ಇವ್ರದ್ದು ಎಲ್ಲ ಲಾಂಗ್ ಟರ್ಮ್ ಹೇಳಿದ್ನಲ್ವ, 2 ಮಂತ್ಸು ಮತ್ತು 6 ವೀಕ್ಸ್ ಪ್ರೋಗ್ರಾಮು. ಮತ್ತು ಇದು ಮಾಡ್ತಾ ಮಾಡ್ತಾ ನಾವು ಇವನ್ ಏನಂತೀರ NGOಗಳು ಕೂಡ, ಬೇರೆ ಸ್ವಯಂ ಸೇವಾ ಸಂಸ್ಥೆಗಳು ಕೂಡ ನಾವು ನಮ್ಮ ಒಂದು ಏನು ಸಂಪನ್ಮೂಲ ನಮ್ಮಲ್ಲಿದೆ ಅದನ್ನು ಶೇರ್ ಮಾಡುವಂಥದ್ದು, ಮತ್ತು ಅವ್ರಿಗೆ ಒಂದು ಬೆಂಬಲವನ್ನು ಒದಗಿಸುವಂಥದ್ದು, ಇದೇ ಥರ ತರಬೇತಿ ಕೊಡುವಂಥದ್ದು ಎಲ್ಲ. ಸೊ ಹಾಗೆ ಇವನ್ ನಾವು ಹೊರದೇಶ ಅಂದಾಗ ಇಂಟರ್ನ್ಯಾಷನಲ್, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇಥಿಯೋಪಿಯಾ ಅನ್ನೋ ದೇಶದಲ್ಲಿ 2 ಸ್ವಯಂ ಸೇವಾ ಸಂಸ್ಥೆಗಳ ಜೊತೆಗೆ ಅಲ್ಲಿ ಕೆಲಸ ಮಾಡಿದ್ದೀವಿ. ಇಥಿಯೋಪಿಯಾದಲ್ಲಿ ಒಂದು ಬೆರಹನ್ ಲೆಹಸನತ್ ಅಂತ, ಇನ್ನೊಂದು ಇದು ಅವರು ಡೆಫ್ ಕೆಲಸ ಮಾಡುವಂಥದ್ದು. ಸೊ ಇಲ್ಲಿಂದ ಹುಡುಗರೆಲ್ಲ ಹೋಗ್ತಾರೆ ಈಗ ನಾರ್ಮಲ್ ಅಲ್ಲಿ ಹೊಂದಾಣಿಕೆ ಆಗ್ತಾರೆ ಮೇಡಮ್ ಈಗ? ಅದು ಅದೇ ಚಾಲೆಂಜ್ ಇದೆ ಇದು. ಯಾಕೆಂದ್ರೆ ಬಿಗಿನಿಂಗ್ ಅಲ್ಲಿ ಸ್ವಲ್ಪ ಇದಾಗುತ್ತೆ, ಬಟ್ ನಾವು ವಿ ಹ್ಯಾವ್ ಟು ಪ್ರಿಪೇರ್ ಇವನ್ ನಾನ್ ಡಿಸೇಬಲ್ಡ್ ಚಿಲ್ಡ್ರನ್. ಸೊ ವಿಕಲಚೇತನ ಅಲ್ಲದೆ ಇರೋನು ಕೂಡ ನಾವು ಅವ್ರಿಗೆ ರೆಡಿ ಮಾಡಬೇಕು. ಸೊ ಈ ತರ ಒಂದು ಇವರು ವಿಕಲಚೇತನ ಬರ್ತಾ ಇದ್ದಾರೆ, ಅವ್ರದ್ದು ಈ ನೀಡ್ ಇರುತ್ತೆ. ಸೊ ಅವ್ರು ಈ ತರ ಇದ್ದಾರೆ, ಬಟ್ ಎಲ್ಲ ಒಂದೇ ಕಲಿಯೋದು, ಕಲಿಕೆ ಏನು ಬೇರೆ ಇರಲ್ಲ. ಆದ್ರೆ ಇದು ಕಲಿಯೋದನ್ನ ವ್ಯತ್ಯಾಸ ಇರುತ್ತೆ ಕಲಿಯೋದ್ರಲ್ಲಿ. ದೇ ಲರ್ನ್ ಡಿಫ್ರೆಂಟ್ಲಿ, ಆದ್ರೆ ದೇ ಕ್ಯಾನ್ ಲರ್ನ್ ಬಟ್ ದೇ ಲರ್ನ್ ಡಿಫ್ರೆಂಟ್ಲಿ. ಅದಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಯನ್ನ ಮಾಡಬೇಕಾಗುತ್ತೆ. ಅದರಲ್ಲಿ ನೀವು ಬೋಧನೆಯಲ್ಲಿ ಏನೆಲ್ಲ ಮಾರ್ಪಾಡು ಮಾಡ್ಕೋಬೇಕು, TLM ಲರ್ನಿಂಗ್ ರಿಸೋರ್ಸಸ್ ಅಲ್ಲಿ ಏನೆಲ್ಲ ಪುಸ್ತಕ ಬದಲಿ ಪ್ರಾಯೋಗಿಕವಾಗಿ ಜಾಸ್ತಿ ನೀವು ಒತ್ತು ಕೊಡ್ತೀರಾ. ಮತ್ತೆ ಅವ್ರಿಗೆ ಇವನ್ ನಾವು ಇವ್ಯಾಲ್ಯೂಯೇಷನ್ ಮಾಡ್ತೀವಿ, ಮೌಲ್ಯಮಾಪನ, ಅದರಲ್ಲಿ ಏನೆಲ್ಲ ನಾವು ಅದನ್ನ ಏನಂತೀರ ಮಾರ್ಪಾಡು ಮಾಡ್ಕೋಬೇಕು. ಸೊ ಈ ತರ ಒಂದು ಮಾಡಿ ಅವ್ರಿಗೆ ಬೇಸ್ ಫೌಂಡೇಶನ್ ಚೆನ್ನಾಗಿ ಸಿಕ್ಕಿದ್ರೆ ಖಂಡಿತ ಅವರು ಮಾಡ್ತಾ ಹೋಗ್ತಾರೆ. ಇಲ್ಲಿ ಮುಖ್ಯವಾಗಿ ನಮಗೆ ಬೇರೆ ಈಗ ಹಿಯರಿಂಗ್ ಇಂಪೇರ್ಮೆಂಟ್, ವಿಜುವಲ್ ಇಂಪೇರ್ಮೆಂಟ್ ಎಲ್ಲ ಸಮಸ್ಯೆ ಆಗಲ್ಲ, ಅವರು ಇವನ್ ಕಾಲೇಜ್ವರೆಗೂ ಹೋಗ್ತಾರೆ. ಬಟ್ ನಾವೇನು ನಾನು ಹೇಳಿದ್ನಲ್ವ, ನಮ್ದು ಪ್ರಾಮುಖ್ಯತೆ ಬಂದು ಬೌದ್ಧಿಕ ನ್ಯೂನತೆ ಇರುವಂಥದ್ದು. ಸೊ ಅವ್ರಿಗೆ ಬುದ್ಧಿಶಕ್ತಿಯಲ್ಲಿ ಸ್ವಲ್ಪ ಕಡಿಮೆ ಇರ್ತಾರೆ. ಹಾಗಾಗಿ ಅವರು ಏನಂದ್ರೆ ಕಲಿಕೆಯಲ್ಲಿ ಎಲ್ಲ ಇದರಲ್ಲೂ ಹಿಂದೆ ಉಳಿದ್ಬಿಡ್ತಾರೆ. ಸೊ ಅವ್ರಿಗೆ ಎಲ್ಲನೂ ಕಲಿಸ್ಬೇಕಾಗುತ್ತೆ, ತರಬೇತಿ ಮೂಲಕನೇ ಕಲಿಸ್ತಾ ಹೋಗ್ಬೇಕಾಗುತ್ತೆ. ಸೊ ಹಾಗಾಗಿ ಅವರು ಹೈಸ್ಕೂಲ್ವರೆಗೂ ಹೋದ್ರೆ ಅಲ್ಲಿ ಈಗ 8th 9th ಹೋದ್ಮೇಲೆ 10th ತಗೊಳ್ಳಲ್ಲ ಅವ್ರನ್ನ. ಯಾಕೆಂದ್ರೆ ರಿಸಲ್ಟ್ ಓರಿಯೆಂಟೆಡ್ ಶಿಕ್ಷಣ ವ್ಯವಸ್ಥೆ ಇದೆ. ಸೊ ನಮ್ದು ರಿಸಲ್ಟ್ ಅಫೆಕ್ಟ್ ಆಗುತ್ತೆ ಅಂದ್ಬಿಟ್ಟು ಅವರು ಅಲ್ಲಿ ಡ್ರಾಪ್ ಔಟ್ ಮಾಡಿಸ್ತಿದ್ದಾರೆ. ಸೊ ಕೆಲವರು 1 or 2 ವೆರಿ ಫ್ಯೂ ಅವರು 10th ಹೋಗಿರುವಂಥದ್ದು ಬೌದ್ಧಿಕ ಉದಾಹರಣೆ ಇದಾವೆ ಮೇಡಮ್. ಅದು ಬೇರೆಯವರು ಆಕ್ಚುಲಿ ಏನಂತೀರ ಬೇರೆ ಮಕ್ಕಳೆಲ್ಲ ಹೋಗಿದ್ದಾರೆ. ಬಟ್ ಈಗ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಈಗ ಕಳೆದ ಒಂದು 10 ವರ್ಷದಿಂದ ಇವ್ರಿಗೆ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್, ಸೊ ಇಲ್ಲಿ ಅವ್ರಿಗೆ ಔದ್ಯೋಗಿಕ ತರಬೇತಿಯನ್ನ ಆಕ್ಚುಲಿ ನಾವು ಬರೀ ಶಿಕ್ಷಣದಲ್ಲೇ ತುಂಬಾ ಹೆಚ್ಚು ಕೆಲಸ ಮಾಡಿದೀವಿ. ಆಮೇಲೆ
ನಮ್ಗೆ ಇಲ್ಲಿ ಪೇರೆಂಟ್ಸು ಈ ಬೆಂಗಳೂರು ನಾವೇನು ಇಲ್ಲಿದ್ದೀವಲ್ವ ಕೋರಮಂಗಲ ಸುತ್ತಮುತ್ತ ಇರೋರು ಬಂದು ಏನಾದರೂ ನಮ್ಮ ಮಕ್ಳಿಗೆ ಮಾಡಿ ಎಲ್ಲ ಸ್ಪೆಷಲ್ ಸ್ಕೂಲಲ್ಲಿ ಓದಿರೋವಂಥವ್ರು, ಸ್ಪೆಷಲಿ ಬೌದ್ಧಿಕ ನ್ಯೂನತೆ ಇರುವಂಥ ಮಕ್ಕಳು, ಆಟಿಸಮ್ ಮಕ್ಕಳು. ಸೊ ಅವ್ರಿಗೆ ಏನಂದರೆ ವಿಶೇಷ ಶಾಲೆಯವರು ಅವರು ಒಂದು 14 ವರ್ಷ ಇಟ್ಕೋತಾರೆ. ಅವರಲ್ಲಿ ಏನಾದರೂ ಪ್ರಿ ವೊಕೇಶನಲ್ ಇದ್ರೆ ಅಪ್ ಟು 18 ಇಯರ್ಸ್ ಆಮೇಲೆ ಕಳಿಸ್ಬಿಡ್ತಾರೆ. ಸೊ ಆಮೇಲೆ ಏನ್ ಮಾಡೋದು? ಸೊ ಅವ್ರಿಗೆ ಬೇರೆ ನೋಡಿ, ಈಗ 10th ಆಗಿರಲ್ಲ, ಬೇರೆ ಎಲ್ಲೋಕೆ ಇದಕ್ಕೆ ಇನ್ನೊಂದು IIT ಕಳ್ಸೋಣ ಅಂದ್ರೆ ದೇ ನೀಡ್ ದಟ್ ಕ್ವಾಲಿಫಿಕೇಶನ್, ಅಲ್ಲಿ ಆಗಲ್ಲ. ಮತ್ತೆ ಅವ್ರಿಗೆ ಪೇರೆಂಟ್ಸ್ ದೆಮ್ಸೆಲ್ಫ್ ಅವ್ರಿಗೆ ನಂಬಿಕೆ ಇಲ್ಲ. ಈ ಮಕ್ಕಳು ಯಾವಾಗ್ಲೂ ಅವಲಂಬಿತರು, ನಮ್ಮನ್ನ ಅವಲಂಬಿಸನೇ ಅವ್ರು ಬದುಕಬೇಕು. ಅವರು ಏನಂತಾರೆ ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರವಾಗಿ ಬದುಕಕ್ಕೆ ಸಾಧ್ಯನೇ ಇಲ್ಲ. ಸೊ ಆ ತರ ಒಂದು ಮೈಂಡ್ ಸೆಟ್ ಯಾವುದು ನಮ್ಮ ಪೋಷಕರು, ದೇ ದೆಮ್ಸೆಲ್ಫ್ ಡೋಂಟ್ ಬಿಲೀವ್, ದೇ ಡೋಂಟ್ ಟ್ರಸ್ಟ್ ಆನ್ ದೇರ್ ಚಿಲ್ಡ್ರನ್ ಪೊಟೆನ್ಷಿಯಲ್. ಸೊ ಹಾಗಾಗಿ ಅದು ಒಂದು ದೊಡ್ಡ ಏನಂತಾರೆ ಅಡಚಣೆ. ನಾವು ಇದು ಶುರು ಮಾಡಿದಾಗ ಸ್ಕಿಲ್ ಡೆವಲಪ್ಮೆಂಟ್, ಮತ್ತೆ ಈಗ ಬಸ್ಸಲ್ಲಿ ಓಡಾಡ್ತಾರೆ ಅವರು, ಅವ್ರಿಗೆ ಭಯ, ಕಳಿಸ್ತಾನೆ ಇಲ್ಲ, ತಂದೆ ತಾಯಿಗಳಿಗೆ ಭಯ, ಕಳಿಸ್ತಾನೆ ಇಲ್ಲ. ಈಗ ನಾವೇ ಇಲ್ಲ, ನೀವು ಟ್ರೈನ್ ಮಾಡಿ, ಅವ್ರಿಗೆ ಖಂಡಿತ ಸಾಧ್ಯ, ಯಾರ್ಯಾರಿಗೆ ಆಗುತ್ತೆ ಅವ್ರು ಮಾಡ್ಲಿ ಅಂತ ಹೇಳಿ. ಸೊ ಒಂದು ಬಸ್ ಅಲ್ಲ, 2 ಬಸ್ ಇಟ್ಕೊಂಡು ಈಗ ಓಡಾಡ್ತಾರೆ, ಆಯ್ತಾ. ಸೊ ಆತರ ಅಂದ್ರೆ ನಾವು ಅವ್ರನ್ನ ಏನಂತೀರಾ ಟ್ರೈನ್ ಅಪ್ ಮಾಡಬೇಕು, ಪುಷ್ ಅಪ್ ಮಾಡಬೇಕು, ಜಾಸ್ತಿ ಅವ್ರನ್ನ ಕಡಿಮೆ ಇದರಲ್ಲಿ ನೋಡಬಾರ್ದು. ಹೌದು, ಅಂದ್ರೆ ಅವರಲ್ಲೂ ಒಂದು ಸಶಕ್ತತೆ ಇದೆ, ಅದನ್ನ ನಾವು ಬೆಂತಟ್ಟಬೇಕು ಜಾಸ್ತಿ. ಸೊ ಹಾಗಾಗಿ ನಾವು ಅದರಲ್ಲಿ ಏನಂತೀರ ಸ್ವಲ್ಪ ಮಟ್ಟಿಗೆ ಯಶಸ್ಸನ್ನ ನಾವು. ಸೊ ಇದು ಏನಂತೀರ ಒಂದು ಪೈಲಟ್ ಪ್ರಾಜೆಕ್ಟ್ ಮಾಡಿದ್ವಿ, ಇದು ಸ್ಟಾರ್ ಬಜಾರ್ ಕೋರಮಂಗಲ. 10 ಮಕ್ಕಳನ್ನ ಇಲ್ಲಿಂದ ಅಂದ್ರೆ 10 ಸ್ಟೂಡೆಂಟ್ಸ್ನ ನಾವಿಲ್ಲಿ ಟ್ರೈನ್ ಮಾಡಿ, ರಿಟೈಲ್ ಸೆಕ್ಟರ್ ಅದು ರಿಟೈಲ್ ಅಲ್ಲ. ಸೊ ಹಾಗಾಗಿ ಅವ್ರನ್ನ ಟ್ರೈನ್ ಮಾಡಿ ಅಲ್ಲಿ ಆನ್ ದ ಜಾಬ್ ಟ್ರೈನಿಂಗ್ ಕಳಿಸ್ಕೊಟ್ವಿ 10 ಮಕ್ಕಳು. ಅದರಲ್ಲಿ ಅದೇ ಬೌದ್ಧಿಕ ನ್ಯೂನತೆ ಇದ್ರು, ಸೆರೆಬ್ರಲ್ ಪಾಲ್ಸಿ, ಮತ್ತೆ ಇವರು ಆಟಿಸಮ್ ಮಕ್ಕಳು ಇರುವಂತ ಮಕ್ಕಳು. ಸೊ ಅಲ್ಲಿ ಇನ್ ದ ಬಿಗಿನಿಂಗ್ ನಮ್ದು ಹ್ಯಾಂಡ್ ಹೋಲ್ಡಿಂಗ್ ಬೇಕಾಗಿತ್ತು, ಅವ್ರಿಗೆ ಸಪೋರ್ಟ್ ಬೇಕಾಗಿತ್ತು. ಆಮೇಲೆ ಅದು ಕಡಿಮೆ ಮಾಡ್ತಾ ಬಂದ್ವಿ. ಸೊ 1 ತಿಂಗಳ ನಂತರ 6 ಜನ ಇದಕ್ಕೆ ಇಂಟರ್ವ್ಯೂಗೆ ಸೆಲೆಕ್ಟ್ ಆದ್ರು ಅದರಲ್ಲಿ. ಆಮೇಲೆ ಅದರಲ್ಲಿ 3 ಜನ ರೆಕ್ರೂಟ್ ಆದ್ರು ಪರ್ಮನೆಂಟ್ ಅಲ್ಲಿ ಜಾಬ್ಗೆ. ಸೊ ಅದರಲ್ಲಿ ಈಗ ಒಬ್ಬ ಇನ್ನೂ ಕಂಟಿನ್ಯೂ ಮಾಡ್ತಾ ಇದ್ದಾನೆ, ವಿಕ್ಟರ್ ಅಂತ ಅಂತೀವಿ. ಸೊ ಅವನು ಇದರಲ್ಲಿ ಕೋರಮಂಗಲ ಸ್ಟಾರ್ ಬಜಾರಲ್ಲಿ ಸ್ಟಿಲ್ ಕಂಟಿನ್ಯೂ. ಇನ್ನೊಬ್ಬ ರವಿ ಮತ್ತೆ ಇನ್ನೊಂದು ಇದ್ರು. ಅವಳು ಹುಡುಗಿ, ಅವಳು ಏನೋ ಸ್ವಲ್ಪ ಫೆಲ್ಡೌನ್ ಏನಂತ ಗೊತ್ತಾಗಿಲ್ಲ, ಯಾಕೆ ಏನಂತ. ಸೊ ಒಂದು ಸ್ವಲ್ಪ ಫ್ರಾಕ್ಚರ್ ಆಯ್ತು ಕೈ ಅಂದ್ಬಿಟ್ಟು ಅವ್ರ ಮದರು ಅವ್ರು ಕಳಿಸಲಿಲ್ಲ, ಅದರ್ವೈಸ್ ಅವ್ರು ರೆಡಿ ಇದ್ರು ಅವಳು ತಗೊಳಕ್ಕೆ. ಬಟ್ ಅವಳು ಇಲ್ಲೇ ಬರ್ತಿದ್ದಾಳೆ, ನಮ್ದು ಸ್ಕಿಲ್ ಡೆವಲಪ್ಮೆಂಟ್ ಯೂನಿಟ್ ಅಲ್ಲೇ ಇದೆ ಇಲ್ಲಿ ಮೇಲೆ. ಸೊ ಶಿ ಈಸ್ ಇದು ಏನಂತಾರೆ ವರ್ಕಿಂಗ್ ಆಸ್ ಅಸಿಸ್ಟೆಂಟ್ ಟೀಚರ್. ಬೇರೆ ಮಕ್ಕಳು ಇಲ್ಲೇ ಕಲ್ತು ಬಿಟ್ಟು ಇಲ್ಲೇ ಹೇಳ್ಕೊಡ್ತಾ ಇದ್ದಾರೆ, ನೋಡಿರ್ಬೇಕು, ಅಸಿಸ್ಟಿಂಗ್ ಅದರ್ಸ್. ಸೊ ಶಿ ಈಸ್ ಟ್ರೈನಿಂಗ್ ಅದರ್ಸ್. ಮತ್ತೆ ಇನ್ನೊಬ್ಬ ಅದೇ ರವಿ, ಅವ್ರ ತಂದೆ ಆಕ್ಚುಲಿ ಡ್ಯೂರಿಂಗ್ ಕೋವಿಡ್ ಟೈಮ್. ಸೊ ಆಮೇಲೆ ಕಳಿಸ್ಲಿಲ್ಲ ಕೋವಿಡ್ ಟೈಮಲ್ಲಿ ಅವರು. ಆದ್ರೆ ಈ ಹುಡುಗ ಅವನೆಲ್ಲ ನಾನು ಇದು ಲಾಕ್ಡೌನ್ ಆದ ಕೂಡಲೇ ಇಲ್ಲ, ನಾನು ಕೆಲ್ಸಕ್ಕೆ ಹೋಗ್ತೀನಿ, ನಾನು ಎಲ್ಲ ಕೋವಿಡ್ ರೂಲ್ಸ್ ಫಾಲೋ ಮಾಡ್ತೀನಿ. ಸೊ ಎಲ್ಲ ಇದೇನಂತಾರೆ ಜನರಿಂದ ದೂರ ಇಡ್ತೀನಿ, ಮತ್ತೆ ಇದು ಕೈ ಎಲ್ಲ ವಾಶ್ ಮಾಡ್ತೀನಿ ಆಫಲ್ಲು, ಆಮೇಲೆ ಮಾಸ್ಕ್ ಹಾಕೋತೀನಿ. ಸೊ ಎಲ್ಲ ರೂಲ್ಸು ಒಂದು ಚೆನ್ನಾಗಿ ಇದಾಗ್ಬಿಟ್ಟಿತ್ತು, ಅದೆಲ್ಲ ನಾನು ಫಾಲೋ ಮಾಡ್ತೀನಿ, ಬಟ್ ಐ ಹ್ಯಾವ್ ಟು ವರ್ಕ್ ಅಂತ ಹೇಳಿ ಅವನು ಕಂಟಿನ್ಯೂ ಮಾಡಿದ. ಮತ್ತೆ ಅವನು ಇನ್ನೊಂದು ದೊಡ್ಡ ಇದು ಅಂದ್ರೆ ಅವ್ರ ತಂದೆಗೆ ಆಕ್ಚುಲಿ ಇದು ಏನಂತೀರಾ ಪೇಸ್ ಮೇಕರ್ ಹಾಕೊಂಡಿದ್ರು. ನಾವು ಆಕ್ಚುಲಿ ಒಂದು 6-8 ಮಂತ್ಸ್ ಬ್ಯಾಕ್ ಈ ಪಾಸ್. ಸೊ ಅವ್ರ ತಂದೆಗೆ ಫ್ರಮ್ ದ ಇದು ಫಸ್ಟ್ ಸ್ಯಾಲರಿ ಇದು ಏನಂತೀರಾ ಮೆಡಿಕೇಶನ್ಗೆ ಅವನೇ 4,000 rupees ಯೂಸ್ ಟು ಗಿವ್. ಸೊ ಅವ್ರಿಗೆ ಏನಂದ್ರೆ ಅವನ ಬಗ್ಗೆ, ಅವನು ಡೌನ್ ಸಿಂಡ್ರೋಮ್ ಅಲ್ಲ, ಅವ್ನು ನಮ್ಮ ನಂತರ ಏನ್ ಮಾಡೋದು, ಯಾರು ಅನ್ಕೋತಾರೆ, ಈ ತರ ಒಂದು ಚಿಂತೆ ನನ್ ಬರ್ಡನ್ ಅನ್ನೋ ತರ. ಆದ್ರೆ ಈಗ ಅವನು ಒಬ್ಬ ಅರ್ನಿಂಗ್ ಮೆಂಬರ್ ಇನ್ ದ ಫ್ಯಾಮಿಲಿ. ಸೊ ಅದಾದ ಕೂಡಲೇ ಅವನಿಗೆ ಎಷ್ಟೆಲ್ಲ ಗೌರವ ಮನೆಯಲ್ಲಿ. ಮತ್ತೆ ಅಲ್ಲೂ ಅಷ್ಟೇ, ಅವ್ನು ಕೆಲಸ ಮಾಡೋ ಕಡೆ ಕೂಡ ಮ್ಯಾನೇಜರ್ ಹೇಳ್ತಾರೆ ಈಸ್ ವೆರಿ ಸಿನ್ಸಿಯರ್ ವರ್ಕರ್ ಅಂತ. 6 ಆಯ್ತು ಅಂತ ಹೋಗಲ್ಲ, ಅವ್ನಿಗೆ ಏನು ಟಾಸ್ಕ್ ಕೊಟ್ಟಿರ್ತಾರೆ ಕಂಪ್ಲೀಟ್ ಮಾಡಿ 6:30 ಆಗಲಿ ಕಂಪ್ಲೀಟ್ ಮಾಡಿ ಹೋಗ್ತಾನೆ. ಸೊ ಆ ಥರ ಇವರಲ್ಲಿ ಒಂದು ಪ್ರಾಮಾಣಿಕತನ ಇದೆ. ಸೊ ನಾವೀಗ ಸುಮಾರು ಆ ಥರ ಒಂದು 100 ಜನ ಸೇಮ್ 100 ಪೀಪಲ್, ಇವನ್ ನಮ್ಮದು ರೂರಲ್ಲೂ ಸೇರಿ ಇಲ್ಲಿ ಎಲ್ಲ ಸೇರಿದೆ 100 ಜನ ಆ ಥರ ಇದು ಏನಂತೀರ ಉದ್ಯೋಗದಲ್ಲಿ ತೊಡಗಿಸಿದ್ದಾರೆ. ಅವರು ಕಾಲ ಮೇಲೆ ಅವರು ನಿಂತಿರುವಂಥದ್ದು. ನಿಮಗೆ ಹೇಗೆ ಅನಿಸ್ತದೆ ಮೇಡಮ್ ಇಲ್ಲಿ ವರ್ಕ್ ಮಾಡಲಿಕ್ಕೆ? ನಮಗೆ ಆ್ಯಕ್ಚುಲಿ ಇದು ನಂದು ಪ್ಯಾಷನ್ನು. ನಾನು ಬಾಟ್ನಿ MSc ಮಾಡಿದ್ದು, SBM ಅಲ್ಲಿ ಕೆಲಸ ಮಾಡ್ತಾ ಇದ್ದವಳು. ಐ ಕ್ವಿಟೆಡ್ ದಟ್ ಜಾಬ್. ಆಮೇಲೆ ಇಲ್ಲಿ ಬಂದು ಸೇರಿಕೊಂಡು, ನನಗೆ ಒಬ್ಬ ತಮ್ಮ ಇದ್ದಾನೆ, ಅವನು ಸೆರೆಬ್ರಲ್ ಪಾಲ್ಸಿ ಮತ್ತು ಈ ಪಾಲ್ಸ್ ಬಿಟ್ವೀನ್ ಮೈಲ್ಡ್ ಆ್ಯಂಡ್ ಮಾಡ್ರೇಟ್ ಇಂಟೆಲೆಕ್ಚುಯಲ್. ಸೊ ಅವನು ಇದರಿಂದ ನಾನು ಇಲ್ಲಿ ಬಂದು ಜಾಯ್ನ್ ಆಗಿ ಆಮೇಲೆ ಇಲ್ಲೇ ಕಂಟಿನ್ಯೂ ಮಾಡಬೇಕು ಅಂದ್ಕೊಂಡು ಇವನ್ ಇಂಗ್ಲೆಂಡ್ಗೆ ಹೋಗಿ 1 ವರ್ಷ ಓದ್ಕೊಂಡು ಬಂದೆ, MA ಇನ್ ಸ್ಪೆಷಲ್ ಎಜುಕೇಷನ್ ಮಾಡ್ಕೊಂಡು ಬಂದು. ಅವತ್ತಿನಿಂದ ಟ್ರೈನಿಂಗು, ರಿಸರ್ಚ್
ರಿಸೋರ್ಸಸ್. Okay. ಸೊ ಈ ಥರ ಇದು ಮಾಡ್ತಾ ಇದ್ದೀನಿ. ಬಟ್ ನನಗೆ ಇದು ತುಂಬ ಏನಂತೀರ ತೃಪ್ತಿ ಇದೆ. ತೃಪ್ತಿ ಇದೆ, Okay. ಸಮಾಧಾನ ಇದೆ. ಹ್ಞೂ ಹ್ಞೂ ಸೊ ಇಫ್ ಐ ಟರ್ನ್ ಬ್ಯಾಕ್ ಇಷ್ಟೆಲ್ಲ ಆಗಿದೆಯಾ ಅಂತ ಓಕೆ. ಅನಿಸುತ್ತೆ. ಈ ಒಂದು ನಿಮ್ಮದು ಸಿಬ್ಬಂದಿ ವರ್ಗ ಅವ್ರ ಬಗ್ಗೆ ಹೇಳ್ಬೇಕಾರೆ ಮೇಡಮ್. ಇಲ್ಲಿ ಆಕ್ಚುಲಿ ಅದೇನೆ, ನಮಗೆ ವೆರಿ ಡೆಡಿಕೇಟೆಡ್ ವರ್ಕರ್. ನಾವು ವೆರಿ ಫ್ಯೂ ಎಷ್ಟು ಜನ ಇದ್ದಾರೆ ಮೇಡಮ್? ಎಲ್ಲ ಸೇರಿ 12 ಜನ ಇದ್ದೀವಿ. 12 ಜನ. ಓಕೆ. ಹ್ಞೂ ಬಟ್ ಮೇನ್ ಈ ತರ ಕೆಲಸ ಮಾಡೋರು ಒಂದು 6 ಜನ ಇದ್ದೀವಿ. ಹ್ಞೂ ಹ್ಞೂ ಇದಂದ್ರೆ ಇದಕ್ಕೋಸ್ಕರ ತೊಡಗಿಸ್ಕೊಂಡು ಮಕ್ಕಳ ಜೊತೆಗೆ ಹ್ಮ್ ಕೆಲಸ ಹ್ಮ್. ಮಾಡುವಂಥದ್ದು. ಅವರೆಲ್ಲ ಕೋಆಪ್ರೇಟ್ ಹೆಂಗೆ ಮಾಡ್ತಾರೆ? ಹಾ, ಅವರು ಕೋಆಪರೇಷನ್ ಅದರಲ್ಲೇ ಇದೆ. ಇಲ್ಲ ಸೇವೆ ಯಾಕಂದ್ರೆ ಅಂತೆ. ನಾವೆಲ್ಲ ಒಂದು ಸೇವೆ. ಕುಟುಂಬದ ತರ ಇದೀವಿ. ಓಕೆ. ಸೊ ಎಲ್ಲರೂ ಒಂದೇ ಕಾಸಿಗೋಸ್ಕರ ಕೆಲಸ ಮಾಡೋದ್ರಿಂದ ಯಾರು ಹೈ ಲೋ ಈ ತರ ಎಲ್ಲ ಏನಿಲ್ಲ. ಈಗ ನಾನೇ ಈಗ ನಿರ್ದೇಶಕರು ಅಂತ ಇದಕ್ಕೆ ಕೊಟ್ಟಿದ್ದಾರೆ ಬಿಟ್ರೆ, ಹ್ಞೂ ಸೊ ನಾವೆಲ್ಲ ಒಂದೇ ಇದರಲ್ಲಿ ಇದ್ದೀವಿ. ನಮ್ದು ಏನು ಇದಿದೆ ಏನಂತೀರಾ ಪೊಟೆನ್ಷಿಯಲ್ ಅಥವಾ ಒಂದು ಕಲೆ ಇದು ಶಕ್ತಿ. ಸೊ ಅದನ್ನ ನಾವು ಯೂಸ್ ಮಾಡ್ತೀವಿ. ಅವ್ರಿಗೆ ಏನು ಶಕ್ತಿ ಇದೆ ಅವ್ರು ಆ ಲೆವೆಲಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಸೊ Okay. ಅವ್ರವ್ರ ಮಟ್ಟದಲ್ಲಿ ಅವ್ರವ್ರು ಏನು ಅಂದ್ರೆ ತಮ್ಮ ಕೆಲಸವನ್ನ ಸರಿಯಾಗಿ 100% ಎಲ್ಲರೂ ಅವ್ರವ್ರದ್ದು ಕಂಟ್ರಿಬ್ಯೂಷನ್ ಕೊಡ್ತಾ Okay. ಇದ್ದಾರೆ ಸಂಸ್ಥೆಗೆ. ಸೊ ಎಲ್ಲ ಒಂದು ಒಗ್ಗಟ್ಟಾಗಿರೋದ್ರಿಂದನೇ ನಿಮಗೆ ಈ ತರ ಅಂದ್ರೆ ವೆರಿ ಹ್ಯಾಂಡ್ಫುಲ್ ಆಫ್ ಪೀಪಲ್ ಹೌದು. ಇಷ್ಟೆಲ್ಲ ಮಾಡಬೇಕು ಅಂದ್ರೆ ಸೊ ಅದು ಡೆಡಿಕೇಶನ್ ಕಮಿಟ್ಮೆಂಟ್ ಅದು ಖಂಡಿತ ಬೇಕಾಗುತ್ತೆ. ಓಕೆ. ಸೊ ಅದಿದೆ. ಓಕೆ ಮೇಡಮ್, ಭಾಳ ಖುಷಿ ಆಯಿತು ತಮ್ಮ ಸಂಸ್ಥೆಗೆ ಇವತ್ತು ನಾನು ಭೇಟಿ ನೀಡಿದೆ. ನಿಮ್ಮ ಹೆಸರು? ಮಂಜುನಾಥ್ ಅಂತ ಹೇಳಿ. ಮಂಜುನಾಥ್. ಹಾಂ, ಭಾಳ ಖುಷಿ ಆಯಿತು ಮೇಡಮ್ ಇಲ್ಲಿ ಬಂದಿದ್ದಕ್ಕೆ. ಇಲ್ಲೆಲ್ಲ ನಾವು ವೀಕ್ಷಣೆ ಮಾಡಿದ್ವಿ, ಹಲವಾರು ವಿವಿಧ ರೀತಿಯ ಕಲಾಕೃತಿಗಳನ್ನ ನೋಡಿದ್ವಿ, ಅವ್ರ ವರ್ಕ್ ನೋಡಿದ್ವಿ. ಸೊ ಅವರು ದೇವ್ರು ಕೊಟ್ಟಂಥ ಬುದ್ಧಿಶಕ್ತಿಗಿಂತ ಜಾಸ್ತಿ ವರ್ಕ್ ಮಾಡ್ತಾ ಇದ್ದಾರೆ ಒಂದು ನಿಮ್ಮ ಒಂದು ಟ್ರೈನಿಂಗಿಂದ. ಆಕ್ಚುಲಿ ಇಲ್ಲಿ ನಾನು ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ನಮ್ದು ಇಲ್ಲಿ ಬರೋವಂಥ ಮಕ್ಕಳು ರಿಯಲಿ ಫಾರ್ಚುನೇಟ್ ಅಂತ ಹೇಳ್ಬೋದು. ಯಾಕೆಂದರೆ ಎಲ್ಲ ಇದರಲ್ಲಿ ಏನಂತೀರ ಓವರಾಲ್ ಡೆವಲಪ್ಮೆಂಟ್ ಅವ್ರಿಗೆ ಸಿಗುತ್ತೆ, ಮತ್ತು ಸಾಕಷ್ಟು ಎಕ್ಸ್ಪೋಜರ್ ಸಿಗುತ್ತೆ. ಅವ್ರನ್ನೆಲ್ಲ ನಾವು ಹೊರಗಡೆ ಕರ್ಕೊಂಡು ಹೋಗ್ತೀವಿ. ಇದೇನಂತೀರ ಅಡ್ವೆಂಚರಸ್ ಕ್ಯಾಂಪ್ ಇರ್ಬೋದು, ಮತ್ತು ಇದು ಏನಂತಾರೆ ಎಜುಕೇಷನಲ್ ಟ್ರಿಪ್ಸು. ಆಮೇಲೆ ವಿ ಇನ್ವೈಟ್ ಅದರ್ಸ್ ಆಲ್ಸೋ ಟು ಕಮ್ ಅಂಡ್ ಇದು ಏನಂತೀರ ಮಿಂಗಲ್ ವಿತ್ ದೇಮ್. ಸೊ ಎಲ್ಲ ಇವರು ಕಂಪನಿಯಿಂದ ಬರ್ತಾರೆ. Okay. ಸೊ ಹಾಗಾಗಿ ಅವ್ರಿಗೆ ಒಳ್ಳೆ ಎಕ್ಸ್ಪೋಜರ್. ಸೊ ಈಗ ನಮ್ಮಲ್ಲಿ ವೆಲ್ಸ್ ಫಾರ್ಗೋನಲ್ಲಿ ಒಂದು 12 ಜನ ಕೆಲಸ ಮಾಡ್ತಿದ್ದಾರೆ. ಹಾಂ ಸೊ ಮೇಡಮ್. ದೊಡ್ಡ ಇದು ಬ್ಯಾಂಕಿಂಗ್ ಸೆಕ್ಟರ್ ಕಂಪನಿ. ಹಾಂ ಮೇಡಮ್. ಸೊ ಅಲ್ಲಿ ಅಷ್ಟು ಜನ ಕೆಲಸ ಮಾಡ್ತಾರೆ. ಕಾರಣ ಏನಪ್ಪಾ ಅಂದ್ರೆ ಅವ್ರಿಗೆ ಆ ಥರ ಒಂದು ಟ್ರೈನಿಂಗು, ಆ ಕಾನ್ಫಿಡೆನ್ಸು ಸಿಕ್ಕಿದೆ. ಆ Okay. ಎಕ್ಸ್ಪೋಜರ್ ಮಾತ್ರ ತುಂಬ ಚೆನ್ನಾಗಿ ಸಿಗುತ್ತೆ. ನಾನೇ ಹೇಳ್ಕೊಬಾರ್ದು, ಬಟ್ ಇಟ್ ಈಸ್ ದ ಫ್ಯಾಕ್ಟ್. ನೋಡಿದಾಗ ಖುಷಿ ಆಗುತ್ತೆ. ಓಕೆ. ಓಕೆ ಮೇಡಮ್, ಧನ್ಯವಾದ. ಇಷ್ಟೊತ್ತು ತಮ್ಮ ಒಂದು ಸಂಸ್ಥೆ ಬಗ್ಗೆ ಮಾಹಿತಿ ಕೊಟ್ರಿ, ಇಲ್ಲಿ ಆಗೋಗಳ ಬಗ್ಗೆ ಚರ್ಚೆ ಮಾಡಿದ್ರಿ, ಭಾಳ ಖುಷಿ ಆಗುತ್ತೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಹಾಂ ಬಂದು